ನಾನಿವತ್ತು ಹಾಗಲಕಾಯಿನ ಪಲ್ಯ ಮಾಡಿ ಚಪಾತಿನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಾನು ಚಿಕ್ಕ ಚಿಕ್ಕದಾಗಿ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಾಗಲಕಾಯಿ. ನಿಮಗೆ ರೌಂಡಾಗಿ ಕಟ್ ಮಾಡ್ಕೊತೀನಿ ಅಂದ್ರೂ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೀಜ ಇಲ್ಲ, ಇಷ್ಟ ಇಲ್ಲ ಅಂದರೆ ನೀವು ತೆಗ್ದಾಕ್ಬಿಡ್ಬೋದು. ಇಲ್ಲ ನನಗೆ ಬೀಜ ಇದ್ದರೆ ಏನೂ ಆಗಲ್ಲ ಅಂತ ಅಂದರೆ ಇಟ್ಕೊಳ್ಳಿ. ಮತ್ತು ಇದನ್ನು ನೀವು ಕಟ್ ಮಾಡಾದಮೇಲೆ ತೊಳೆದ್ಬಿಟ್ಟು ಸೋದಿಸೋಕ್ಕೆ ಇಟ್ಕೋಬೇಕು. ಆವಾಗ ಜಾಸ್ತಿ ಕಹಿ ಇರಲ್ಲ, ಆವಾಗ ನೀಟಾಗಿ ಕಹಿ ಹೋಗ್ಬಿಡುತ್ತೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡು ಒಂದೇ ಸಲ ನಾನು ಹಾಗಲಕಾಯನ್ನು ಅದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಯಾವಾಗಾದ್ರೂ ಸಹ ನೀವು ಹಾಗಲಕಾಯಿನ ಸಾಂಬಾರು ಮಾಡಬೇಕು ಅಂದ್ರೂ ಸರಿಯೇ, ಇಲ್ಲ ಹಾಗಲಕಾಯಿನ ಗೊಜ್ಜು ಮಾಡಬೇಕು ಅಂದರೂ ಸರಿಯೇ, ಪಲ್ಯ ಮಾಡಬೇಕು ಅಂದರೂ ಸರಿಯೇ, ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೂ ಕಹಿ ಇರಲ್ಲ. ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈ ಥರ ಫ್ರೈ ಆದರೆ ನೀಟಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ನಾನು ಇವಾಗ ಇಲ್ಲಿಗೆ ಸ್ವಲ್ಪ ಪಲಾವ್ಗೆ ಹಾಕ್ತೀವಲ್ಲ ಆ ಐಟಮ್ಸನ್ನು ತೊಗೊಂಡು ಚಕ್ಕೆ ಲವಂಗ ಎಲ್ಲನೂ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀವು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೋಬೇಕಾಗುತ್ತೆ. ನಿಮಗೆ ಪುದೀನ ಸೊಪ್ಪು ಮತ್ತು ಇದಕ್ಕೆ ಒಂದು 5 ಟೊಮೊಟೊನ ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೊಮೊಟೊನ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಹುಣಸೆಹಣ್ಣನ್ನು ಹಾಕ್ಕೋಬೋದು, ಬಟ್ ಫ್ಲೇವರ್ ಚೇಂಜ್ ಆಗುತ್ತೆ. ಹುಣಸೆಹಣ್ಣು ಹಾಕ್ಕೊಂಡು ಮಾಡಿದ್ರೇ ಆ ಟೇಸ್ಟೇ ಬೇರೆ. ಬರೀ ಟೊಮೊಟೊ ಹಾಕಿ ಮಾಡಿದಾಗಲೇ ಟೇಸ್ಟು ಬೇರೆ, 2 ಥರ ಬರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಟೊಮೊಟೊ ಎಲ್ಲ ನೀಟಾಗಿ ಬೇಯಬೇಕು. ಇದನ್ನು ನೋಡಿ ಇಲ್ಲಿಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ನಾವು ಅಂದರೆ ಒಂದು 2 ಸ್ಪೂನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಟೊಮೊಟೊ ನೀಟಾಗಿ ಬೇಯಬೇಕು. 2 ಸ್ಪೂನು ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ನಾನು. ಈಗ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಟೊಮೊಟೊ ನೀಟಾಗಿ ಬೆಂದರೆ ಟೇಸ್ಟು ಸೂಪರಾಗಿ ಕೊಡುತ್ತೆ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು ಅನ್ನೋರು ತೆಂಗಿನಕಾಯಿನ ಹಾಕ್ಕೋಬೋದು. ನಾನು ತೆಂಗಿನಕಾಯಿ ಹಾಕಿಲ್ಲ, ಸಾಕು ಪಲ್ಯ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಪಲ್ಯ, ಅಂದರೆ ನಾವು ಇದು ಗೊಜ್ಜು ಅಂತ ಕರಿಬೇಕು, ನಾನು ಗೊಜ್ಜು ಅಂತಲೇ ಅಂದ್ಕೊಳ್ಳಿ. ಈಗ ಹಾಗಲಕಾಯಿ ಎಲ್ಲ ನೀಟಾಗಿ ಫುಲ್ಲು ಕಹಿ ಎಲ್ಲ ಹೋಗಿದೆ ನೋಡಿ. ಇವಾಗ ಇದನ್ನು ಎತ್ತಿ ಸೈಡ್ಗೆ ಇಟ್ಕೊಳ್ಳೋಣ. ಎತ್ತಿ ಸೈಡ್ಗೆ ಇಟ್ಕೊಂಡು ಇವಾಗ ಇದು ನೋಡಿ ಎಲ್ಲ ಚೆನ್ನಾಗಿ ಆರಬೇಕು. ಆರೋವರೆಗೂ ಇದನ್ನು ಎತ್ತಿ ಸೈಡಲ್ಲಿ ಆರಕ್ಕೆ ಇಟ್ಕೊಳ್ಳೋಣ ಗೊಜ್ಜನ್ನು. ಈಗ ಆರಕ್ಕೆ ಇಟ್ಬಿಟ್ಟು ಕುಕ್ಕರ್ಗೆ ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ, ಕಟ್ ಮಾಡಿರುವಂತಹ ಈರುಳ್ಳಿ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚಟಪಟ ಅಂತ ಸಿಡಿಯೋವರೆಗೂ ನಾವು ಸಾಸಿವೆನ ಸಿಡಿಸ್ಕೊಬೇಕು, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಾದಮೇಲೆ ನಾನು ಈರುಳ್ಳಿನ ಹಾಕ್ಕೋತಿದ್ದೀನಿ. ಸಿಂಪಲಾಗಿ ನಾವು ಈ ಥರ ಮಾಡಿಕೊಂಡ್ರೆ ಕಹಿ ಅನ್ನೋದು ಒಂದು ಸ್ವಲ್ಪನೂ ಇರಲ್ಲ. ಬೆಲ್ಲ ಹಾಕ್ಕೋತೀನಿ ಅನ್ನೋರು ಬೆಲ್ಲನ ಹಾಕ್ಕೊಳ್ಳಿ. ನನಗೆ ಇಷ್ಟ ಇಲ್ಲ ಬೆಲ್ಲ, ನಾನು ಹಾಕ್ಕೊಳ್ಳಲ್ಲ. ನಿಮಗೆ ಬೆಲ್ಲ ಹಾಕ್ಕೋಬೇಕು ಅನ್ನೋ ಇಷ್ಟ ಇರೋರು ಹಾಕ್ಕೋಬೋದು. ಈಗ ನಾನು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿರುವಂತಹ ಈರುಳ್ಳಿ ಈಗ ನಾವು ಅಂದರೆ ಮಸಾಲನ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ. ತುಂಬ ನುಣ್ಣಗೆ ರುಬ್ಕೊಳ್ಳಿ ಇದನ್ನು. ನೋಡಿ ಚೆನ್ನಾಗಿ ಆರಿರುವಂತಹ ಟೊಮೊಟೊ, ಈರುಳ್ಳಿ, ಚಕ್ಕೆ ಮತ್ತು ಮರಾಠ ಮಗು ಇದೆಲ್ಲನೂ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಅದನ್ನು ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಹಸಿ ವಾಸನೆ ಯಾವ ಮಸಾಲಲ್ಲಿ ಇರಲ್ವೋ ಆ ಅಡುಗೆ ಯಾವತ್ತೂ ಹಾಳಾಗಲ್ಲ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ.
ನಾನು ಈಗ ಇಲ್ಲಿಗೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿರೋದು ಏನಕ್ಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಅದು ಹಸಿ ವಾಸನೆ ಹೋಗಲಿ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಹಾಗಲಕಾಯಿನ ಹಾಕೋತಾ ಇದ್ದೀನಿ. ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೋಡಿ, ಈಗ ಉಪ್ಪು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ನಾವು ಜಾರನ್ನ ತೊಳೆದಿರುವಂತಹ ಜಾರನಲ್ಲಿರೋ ನೀರನ್ನು ಹಾಕೋಬೇಕು ಅಷ್ಟೇ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇಷ್ಟೇ ಸಿಂಪಲಾಗಿ ಮಾಡ್ಕೋಬೇಕು. ಆರಾಮಾಗಿ ಸೂಪರಾಗಿ ಚಪಾತಿ ಅನ್ಕ ನೀವು ಒಂದು ತಿಂತೀನಿ ಅನ್ನೋರು 4 ಚಪಾತಿನ ತಿಂತೀರಾ. ಈಗ ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಒಂದು 3 ವಿಷಲ್ನ ಹೊಡೆಸ್ಕೋಬೇಕಾಗತ್ತೆ. 3 ವಿಷಲ್ನ ಆದಮೇಲೆ ನೋಡಿ, ಈಗ ತೆಗೆದುಬಿಟ್ಟು ನೋಡಿದ್ರೆ ಕರೆಕ್ಟಾಗಿ ಗೊಜ್ಜು ಸೂಪರಾಗಿದೆ. ಇಷ್ಟೇ. ಇದಕ್ಕೆ ನಾವಿವಾಗ ಆರಾಮಾಗಿ ಚಪಾತಿಗೆ ಹಾಕ್ಕೊಂಡು ತಿನ್ಬೋದು. ಇಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಗಿಷ್ಟ ಹಾಗೇ ಆಗುತ್ತೆ ಅಂದ್ಕೊತೀನಿ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ನಿಮ್ಗೆ ಟ್ರೈ ಮಾಡಿದಾಗ ನಿಮಗಿಷ್ಟ ಹಾಗೇ ಆಗುತ್ತೆ. ಆದರೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಇದನ್ನು ರೈಸ್ಗೂ ಬೇಕಾದರೂ ತಿನ್ಬೋದು. ರೈಸು ಮುದ್ದೆ ಎಲ್ಲ